ಇವತ್ತು ಹೊಸದಾದಂಥ ಕಾರಣಗಳನ್ನು ಹೊಸ ವಿಷಯದ ಕುರಿತು ನನ್ನ ಕೆಲವು ಅನುಭವದ ವಿಚಾರವನ್ನು ಹೇಳಬೇಕು ಎನ್ನುವುದಕ್ಕಾಗಿ ನಾನು ಬಹಳ ಉತ್ಸುಕನಾಗಿದ್ದೇನೆ. ಅವರು ಯಾವುದೇ ವಶೀಲಿಗೆ ಅವರು ಯಾವತ್ತೂ ಸಿಲುಕುವವರಲ್ಲ, ಯಾರಿಗೋ ಅವರು ಇನ್ಫ್ಲುಯೆನ್ಸಿಗಾಗಿ ಕಾಗದವನ್ನು ಕೊಟ್ಟವರಲ್ಲ, ಸಂವಹನಕ್ಕಾಗಿ ಕಾಗದವನ್ನು ಕೊಟ್ಟಾರೆಯೇ ಹೊರತು ಅವರು ಕೆಲಸಕ್ಕಾಗಿ ವಶೀಲಿಗೋಸ್ಕರವಾಗಿ ಕಾಗದವನ್ನು ಕೊಟ್ಟವರಲ್ಲ. ಒಂದು ಸಂದರ್ಭವನ್ನು ಇದೇ ವೇದಿಕೆಯಲ್ಲಿ ನಾನು ಹೇಳ್ತೀನಿ, ಯಾಕಂತಂದ್ರೆ ನಿಮ್ಗೆಲ್ಲರಿಗೂ ಪರಿಚಯ ಇರುವಂತಹ ಒಂದು ಸಂದರ್ಭ, ಒಂದು ಸ್ಥಳದಲ್ಲಿ ನಾವಿದ್ದೇವೆ. ಅದೇನು ಅಂತಂದ್ರೆ ನಿಮ್ಗೆ ಇಲ್ಲೇ ಪಕ್ಕದಲ್ಲಿ ಗುಂಡಿ ಎನ್ನುವಂಥದ್ದು ಗೊತ್ತಿದೆ. ಅಲ್ಲಿ ಬಾಲಯ್ಯ ಸೇರೆಗಾರರು ಎನ್ನುವಂಥವ್ರು ಇದ್ದಾರೆ. ಬಹಳ ದೊಡ್ಡ ಅವರು ವ್ಯವಹಾರದ ಉದ್ದಿಮೆಯವರು. ಮರದ ಬಿಸ್ನೆಸ್ ಅನ್ನ ಮರದ ಉದ್ದಿಮೆಯನ್ನ ಮಾಡಿಕೊಂಡಿದ್ದರು. ಅವರ ಮಗಳ ಗಂಡ ಮುಂಬೈನಲ್ಲಿ ಆ ಕಾಲಕ್ಕೆ BA ಅವರು ಒಂದು ಕೈಗಾರಿಕೆಯಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ರು. ಅವರಿಗೆ ಅಲ್ಲಿ ಹವಾಮಾನ ಆಗಲಿಲ್ಲ. ಹಾಗಾಗಿ ಅವರು ಕೊಕ್ಕರ್ಣೆಯ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಅಧೀಕ್ಷಕರಾಗಿ ಅವರು ಉದ್ಯೋಗವನ್ನು ನಡೆಸಿಕೊಂಡು ಬಂದರು. ಬಾಲಯ್ಯ ಸೇರೆಗಾರರು ಸಂಸ್ಥೆಗೆ ಬೇಕಾದಷ್ಟು ಹಣವನ್ನು ಕೂಡ ಕೊಟ್ಟು ಕೊಕ್ಕರ್ಣೆಯ ಸಂಸ್ಥೆಗೆ ತನ್ನ ಮಗಳ ಗಂಡನನ್ನ ಅಳಿಯನ್ನ ಈ ಸಂಸ್ಥೆಯಲ್ಲಿ ಪ್ರತಿಷ್ಠಾಪಿಸ್ತಾ ಇದ್ದಾರೆ ಎನ್ನುವಂಥದ್ದು ಅವರಿಗೆ ತುಂಬ ಸಂತೋಷದ ವಿಷಯ. ಬಾಲಯ್ಯ ಸೇರೆಗಾರರು ಬಹಳ ಧೀಮಂತ ವ್ಯಕ್ತಿ, ಬಹಳ ಪ್ರತಿಷ್ಠಿತ ವ್ಯಕ್ತಿ. ಆದರೆ ಯಾರಿಗೂ ಕೂಡ ಯಾರ ಪ್ರತಿಷ್ಠೆಯನ್ನಾಗಲಿ, ಯಾರ ಉನ್ನತಿಕೆಯನ್ನಾಗಲಿ, ಯಾರ ದೊಡ್ಡತಿಕೆಯನ್ನಾಗಲಿ ಯಾವತ್ತೂ ಕ್ಯಾರ್ ಮಾಡದ, ಅದನ್ನ ಪರಿಗಣಿಸಲೇ ಇರುವ ಒಂದು ವ್ಯಕ್ತಿತ್ವ ನಮ್ಮ ತಂದೆಯವರು. ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಇದ್ದಕ್ಕಿದ್ದಂತೆ 3 ಸೂಚನೆಯನ್ನು ಕೊಟ್ಟು ಅವರನ್ನ ಕೆಲಸದಿಂದ ವಜಾ ಮಾಡ್ತಾರೆ. ಕೆಲಸದಿಂದ ವಜಾ ಮಾಡಿದಾಗ ಸಾಕಷ್ಟು ಹೋರಾಟ ಆಗದೆ ಇದು ನಡೆದಿರುವಂಥದ್ದು 74ರಲ್ಲಿ. ಕೇಸ್ ನಿರಂತರವಾಗಿ ಮುಂದುವರಿಯುತ್ತದೆ. ಅದು ನಮ್ಮ 76ರಲ್ಲಿ ನಮ್ಮ ಸಾಲಿಗ್ರಾಮಕ್ಕೆ ಬಂದಂತಹ ಕಾರಂತರ ಕಿವಿಗೆ ವಿಷಯವಿದ್ದು, ಕಾರಂತರ ಮೂಲಕ ಏನಾದರೂ ಒಂದು ಪ್ರಯತ್ನವನ್ನು ಮಾಡಿ ಅವರನ್ನು ಮತ್ತೆ ಸರ್ವೀಸಿಗೆ ಸೇರ್ಪಡೆಗೊಳಿಸಬೇಕು ಎನ್ನುವಂತಹ ಒಂದು ಉದ್ದೇಶಕ್ಕಾಗಿ ಬಾಲಯ್ಯ ಸೇರೆಗಾರರು ಮತ್ತು ಅವರ ಸ್ನೇಹಿತರು ನಮ್ಮ ತಂದೆಯವರಿಗೆ ಬರ್ತಾರೆ. ತಂದೆಯವರ ಮಾತನ್ನು ಕೇಳೋದಿಲ್ಲ. ಎಲ್ಲರೂ ಹೋಗಿ ಕಾರಂತರನ್ನ ಈ ವಿಷಯದಲ್ಲಿ ಒಪ್ಪಿಸಬೇಕು. ನೋಡಿ, ವಶೀಲಿ ಎನ್ನುವುದಾಗಲಿ, ಕಾಗದರಾಗಲಿ, ಇನ್ಫ್ಲುಯೆನ್ಸ್ ಎನ್ನುವಂಥದ್ದಾಗಲಿ ಯಾವತ್ತೂ ಕೂಡ ತನ್ನ ಸ್ವಂತ ಮಕ್ಕಳಿಗೂ ಮಾಡದ ಕಾರಂತರು. ಅವರಲ್ಲಿ ಹೋದಾಗ ವಿಷಯ ಕೇಳ್ತಾರೆ, ನನಗೆ ನಿಮ್ಮ ದೇವರಾಯ ನಿಮ್ಮ ಅಳಿಯನ ಬಗ್ಗೆ ನನಗೆ ತುಂಬ ಮರುಕಾಗ್ತದೆ, ನನಗೆ ಬಹಳ ಬೇಸರ ಆಗ್ತದೆ, ನಾನು ತುಂಬ ಪಶ್ಚಾತ್ತಾಪ ಆಗ್ತದೆ, ಕಷ್ಟ ಆಯಿತು, ನಿಜ. ಅವರನ್ನ ಆದರೆ ಈ ವಿಷಯಕ್ಕಾಗಿ ಸಂಚಾಲಕರನ್ನ ನಾನು ಮಾತನಾಡಿಸುವುದಿಲ್ಲ. ಕಾರಣ ಇದು ನನ್ನ ಒಂದು ಶಿಸ್ತು. ನಿಮಗೆ ಆದಂತಹ ಕಷ್ಟಕ್ಕಾಗಿ ನನಗೆ ನೋವಿದೆ, ಆದರೆ ಇದು ನಾನು ಮಾಡಿಕೊಂಡಂತಹ ಒಂದು ಸಿದ್ಧಾಂತ. ಇಲ್ಲ, ನಾನು ಅವರಲ್ಲಿ ಮಾತನಾಡಲಿಲ್ಲ. ಇಲ್ಲ, ಹೆಂಡತಿ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ, ಅವರು ಬಂದು ಇಲ್ಲಿ ಶಾಲೆಗೆ ಸೇರಿದ್ದಾರೆ, ಕನ್ನಡ ಕಲಿತಾ ಇದ್ದಾರೆ, ನೀವೇನಾದರೂ ಒಂದು ಪ್ರಯತ್ನವನ್ನು ಮಾಡಬೇಕು ಎಂಬಂತ ಒತ್ತಾಯವನ್ನ ಕಾರಂತರ ಮೇಲೆ ಮಾಡ್ತಾರೆ. ನೋಡಿ, ಕಾರಂತರ ಧೀಮಂತ ವ್ಯಕ್ತಿತ್ವ, ಜ್ಞಾನಪೀಠ ಪ್ರಶಸ್ತಿ ಬೇಕಾದಷ್ಟು 8 ಮಂದಿ ಲೇಖಕರಿಗೆ ನಮ್ಮ ಕನ್ನಡದಲ್ಲಿ ಬಂದಿದೆ. ಯಾವ ಊರಿನಲ್ಲೂ ಕೂಡ ಎಕ್ಸೆಪ್ಟ್ ಕುವೆಂಪು ಅವರನ್ನು ಹೊರತಾಗಿ ಬೇರೆ ಯಾವ ಲೇಖಕರಿಗೂ ಕೂಡ ಈ ತರದ ಸಂಸ್ಮರಣೆ, ಈ ತರದ ಅದ್ದೂರಿಯ ದಿನಾಚರಣೆಗಳಿಲ್ಲ. ಯಾಕಂತಂದ್ರೆ ಕಾರಂತರು ಜೀವಿತದಲ್ಲಿ ನಡೆದಂತಹ ಒಂದು ಧೀಮಂತಿಕೆ, ಆ ಧೀಮಂತಿಕೆಯನ್ನ ನಾವು ನೆನಪಿಸುವಂತಹದ್ದು. 1978ರಲ್ಲಿ ಕೋರ್ಟ್ ಕೇಸ್ನಲ್ಲಿ ಇರುವಾಗಲೇ ನಮ್ಮ ತಂದೆಯವರು ಚುನಾವಣೆಗೆ ನಿಲ್ತಾರೆ. ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಸುಹಾಸದ ಮನೆಯಲ್ಲಿ ಆಗಿದ್ದು, ಅಲ್ಲಿಯ ಮತ ಪ್ರಚಾರಕ್ಕಾಗಿ ನಮ್ಮ ತಂದೆ ಕಾರಂತರನ್ನ ಭೇಟಿಯಾಗುವುದಕ್ಕೆ ಬರ್ತಾರೆ. ಕಾರಂತರು ನಿನ್ನೆಯಷ್ಟೇ ನಮ್ಮ ಬಾಲಯ್ಯನವರ ಸ್ನೇಹಿತರು ಬಂದು ಹೋದ ಕಾರಣ ಒಂದು ವಿಷಯವನ್ನ ನನಗೆ ಗೊತ್ತಿಲ್ಲ, ಏನ್ ನಡೆದಿದೆ, ಏನಾಗ್ತಾ ಇದೆ ಗೊತ್ತಿಲ್ಲ, ಒಂದು ವಿಷಯವನ್ನ ನಾನು ಕೇಳ್ತಾ ಇರೋದು ಮಾಹಿತಿಗಾಗಿ, ಯಾವುದೇ ಪ್ರಶ್ನೆ ಮಾಡ್ತಾ ಇರೋದಲ್ಲ, ಮಾಹಿತಿಗಾಗಿ ಕೇಳ್ತಾ ಇದ್ದೀನಿ ಎಂಬುದಾಗಿ ಒಂದು ಮಾಹಿತಿಯನ್ನ ಕೇಳಿದ್ರು. ಒಂದೇ ವಿಷಯವನ್ನ ಕಾರಂತರ ಮುಂದೆ ನಮ್ಮ ತಂದೆಯವರು ಹೇಳ್ತಾರೆ. ಒಂದು ವಿಷಯ ಏನು ಅಂತಂದ್ರೆ, ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ MA ಪರೀಕ್ಷೆಯನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ಗೆ ಯಾವ ನೋಟಿಸು ಕೊಡದೆ, ರಜಾ ಅರ್ಜಿಯನ್ನು ಕೊಡದೆ ಧಾರವಾಡಕ್ಕೆ ತೆರಳಿದ್ದಾರೆ. ಇದಕ್ಕಾಗಿ ನಾವು ಅವರಿಗೆ ಸಾಕು ನಿಲ್ಲಿಸಿ, ಯಾಕಂದ್ರೆ ನಿಮ್ಮ ವರ್ಷನ್ ಏನಿದೆ, ನಿಮ್ಮ ವರಸೆ ಏನಿದೆ ಅದನ್ನ ನಾನು ಪ್ರಶ್ನೆ ಮಾಡುವಂಥವನ್ನಲ್ಲ, ಮಾಹಿತಿಗಾಗಿ ಕೇಳಿರುವಂಥದ್ದು. ಇಲ್ಲ, ಸಾಕು. ಮತ್ತೆ ಆ ವಿಷಯವನ್ನು ಮುಂದುವರಿಸಲೇ ಇಲ್ಲ. ತಕ್ಷಣಕ್ಕೆ ಆ ವಿಷಯದಿಂದ ಅವರು ವಿಷಯಾಂತರವನ್ನು ಮಾಡಿದರು. ಹೀಗೆ ಯಾವುದೇ ಸಂದರ್ಭದಲ್ಲೂ ಕೂಡ, ಬೆಂಗಳೂರಿನಲ್ಲೂ ಕೂಡ ಇಂತಹ ಅನೇಕ ವಿಷಯವಾಗಿದೆ. ಕಾಲೇಜಿನ ಅನುಮತಿಗೆ ಸಂಬಂಧಪಟ್ಟ ಹಾಗೆ,
ವಕೀಲರನ್ನ, ಮಿನಿಸ್ಟರ್ನ, ಮಂತ್ರಿಗಳನ್ನ ಸಂಪರ್ಕಿಸುವಂಥ ವಿಷಯದಲ್ಲಿ ಅನೇಕರಿಗೆ ಇಂತಹ ಅನುಭವವಾಗಿದೆ. ಹಾಗೂ ಶಿವರಾಮ ನಮ್ಮ ಕೂಶಿ ಹರಿದಾಸ ಭಟ್ಟರೇ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಒಂದು ಅನುದಾನ ತರುವ ಸಂದರ್ಭದಲ್ಲಿ ಕಾರಂತರ ಒಂದು ಪತ್ರವನ್ನ ತೆಗೆದುಕೊಳ್ಳಿಕ್ಕೆ ಬಹಳಷ್ಟು ಯೋಚಿಸಬೇಕಾದಂತಹ ಸಂದರ್ಭ ಬಂದು ಕೊನೆಗೆ ನೀವೇ ಈ ಯಕ್ಷಗಾನ ಕೇಂದ್ರದ ಸಂಚಾಲಕರು ಪ್ರಾಂಶುಪಾಲರಾದ ಕಾರಣ ನೀವು ಈ ಪತ್ರವನ್ನು ಬರೀಬೇಕೆನ್ನುವ ಕಾರಣಕ್ಕಾಗಿ ಬಳಸಿ ಆ ಮೂಲಕ ಕೇಂದ್ರ ನಾಟಕ ಅಕಾಡೆಮಿಯ ಅನುದಾನವನ್ನು ತಂದು ಎಷ್ಟು ಕಷ್ಟದ ಸಂದರ್ಭ ಅಂತ ನೀವು ಯೋಚನೆ ಮಾಡಿ. ಇಂತಹ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ಶಿವರಾಮ ಕಾರಂತರು. ಇನ್ನು ಅವರ 1902ನೇ ಪ್ರಸಂಗ 1969ನೇ ನವೆಂಬರ್ ತಿಂಗಳ 5, 6 MGM ಕಾಲೇಜಿನ ರವೀಂದ್ರ ಮಂಟಪದಲ್ಲಿ 2 ದಿನ ಅದ್ದೂರಿಯಾದಂತಹ ಕಾರ್ಯಕ್ರಮ ಆಗ್ತದೆ. ಬಹಳ ಅದ್ದೂರಿಯಾದಂತಹ ಕಾರ್ಯಕ್ರಮ. ಕರ್ನಾಟಕದ ಎಲ್ಲ ಸಾಹಿತಿಗಳು, ಪತ್ರಕರ್ತರು, ವಿಮರ್ಶಕರು, ಲೇಖಕರು, ವಿಜ್ಞಾನ ಬರಹಗಾರರು, ವೈಚಾರಿಕ ಬರಹಗಾರರು, ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು, ಮಣಿಪಾಲದ ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರು, ಆ ಕಡೆ ಆಚೆ ಇರುವ ನಮ್ಮ ತಾಂತ್ರಿಕ ಕಾಲೇಜಿನ ಉಪನ್ಯಾಸಕರು ಎಲ್ಲರೂ ಬರೆದಂತಹ ಒಂದು ವಿಶೇಷವಾದಂತಹ ಸಭೆಯಲ್ಲಿ ಆನಂತರ 60 ಎನ್ನುವಂತಹ 60 ಅಂತಂದರೆ ಆಗ ಅವರಿಗೆ ವರ್ಷ 67 ಕಾರಂತ 60 ಎನ್ನುವಂತಹ ಒಂದು ಅಭಿನಂದನಾ ಸಭೆಯನ್ನ ನಮ್ಮ ಹರಿದಾಸ್ ಭಟ್ರು MGM ಕಾಲೇಜಿನಲ್ಲಿ ಹಮ್ಮಿಕೊಳ್ತಾರೆ. ನಾನು ಈ ಸಂದರ್ಭವನ್ನು ಇಲ್ಲಿ ಉಲ್ಲೇಖಿಸುವುದಕ್ಕೆ ಕಾರಣ, ಕಾರಂತರು ಸುದೀರ್ಘವಾದ 6 ವಿಷನ್ ಅನ್ನ ಆ ಒಂದು ಸಂದರ್ಭದಲ್ಲಿ ಪ್ರಕಟ ಮಾಡ್ತಾರೆ. ಆ 6 ವಿಷನ್ ಅನ್ನ ಗುಂಡಿಮೆಯ ಹಿರಿಯಣ್ಣ ಅಣಿಕಾಳು ಎನ್ನುವಂತಹ ಒಬ್ಬ ಅಂತಿಮ BSc ವಿದ್ಯಾರ್ಥಿ ಆ ವಿಷಯವನ್ನ ದಾಖಲು ಮಾಡ್ತಾನೆ. ಅದನ್ನ 1970ರ ಕಾಲೇಜು ಸಂಚಿಕೆಯಲ್ಲಿ ಅದನ್ನ ಹರಿದಾಸ್ ಭಟ್ರು ಸಂಪಾದಕರಾಗಿ ಅದನ್ನು ಹಾಗೆಯೇ ಬಟ್ಟಿಯಲ್ಲಿ ಅದನ್ನು ಪ್ರಕಟ ಮಾಡ್ತಾರೆ. ಅದನ್ನ ಇಬ್ಬರು ಪ್ರಜ್ಞಾವಂತ ಇವತ್ತಿನ ಸಭೆಯಲ್ಲಿದ್ದಂತಹ ಗಣ್ಯರು ನೋಡಬೇಕೆನ್ನುವ ಕಾರಣಕ್ಕಾಗಿ ಪ್ರದೀಪ್ ಕುಮಾರ ಕಲ್ಪುರ ಅವರಿಗೆ ಮತ್ತು ಹರಿಕೃಷ್ಣ ಕುನೂರ್ ಅವರಿಗೆ ಆ ಮ್ಯಾಗಝೀನಿನ ಪರಿಯರ್ತನ ಮಾಡಿ ನಾನು ಅದನ್ನು ಇಬ್ಬರಿಗೂ ಕೂಡ ಆ ಲೇಖನವನ್ನು ಇವತ್ತು ಕೊಟ್ಟಿದ್ದೇನೆ. ಏನನ್ನ ಹೇಳಿದ್ರು, ಆ ದಿನ ಕಾರಂತರ ಹುಟ್ಟುಹಬ್ಬ ಅಲ್ಲ, ಅವರ 60 ವರ್ಷದ ಸಾಧನೆಗೆ ಅವರನ್ನು ಗೌರವಿಸುವ ಸ್ಥಳ MGM ಕಾಲೇಜು, ಗೌರವಿಸುವ ವರ್ಷ 67, ಗೌರವಿಸಿದ ಇಸವಿ 1969 ನವೆಂಬರ್ ತಿಂಗಳ 5 ಕಾರಂತರ ವಿವಿಧ ಕೃತಿಗಳ ಗೋಷ್ಠಿ, 6 ಕಾರಂತರ ಅಭಿನಂದನಾ ಸಮಾರಂಭ. ಎಲ್ಲ ಸಾಹಿತಿಗಳು ನಡೆದಿದ್ದಾರೆ. ಆ ಸಾಹಿತಿಗಳು, ಆ ವಿದ್ವಾಂಸರು, ವಕೀಲರಿದ್ದಾರೆ, ವೈದ್ಯರಿದ್ದಾರೆ, ಆಮೇಲೆ ಇಂಜಿನಿಯರ್ಸ್ ಇದ್ದಾರೆ, ರಾಜಕಾರಣಿಗಳಿದ್ದಾರೆ. ಬಗೆಯ ಬೇರೆ ಭಿನ್ನ ಮನೋವೃತ್ತಿಯ ಜನಸಂದಣಿ ನೆರೆದಂತಹ ಸಭೆಯಲ್ಲಿ ಕಾರಂತರನ್ನ ಅಭಿನಂದಿಸುವ, ಸನ್ಮಾನಿಸುವ ಸಮಾರಂಭ ಸನ್ಮಾನಿಸಿದರು. ಇನ್ನೆಲ್ಲ ಎಂಬ ರೀತಿಯಲ್ಲಿ ಸನ್ಮಾನಿಸಿದರು. ನಾನು ಹೇಳ್ತಾ ಇರೋದು 93ರಲ್ಲಿ ಕೋಟರದ ಮೈದಾನದಲ್ಲಿ ಕಾರಂತ 90 ಉತ್ಸವವನ್ನು ಮಾಡಿದರೆ ಅದಕ್ಕಿಂತ ಹೆಚ್ಚೆ ಅಂತ ಕೇಳಬಹುದು. ಜನಸಂಖ್ಯೆ ಇಲ್ಲಿ ಹೆಚ್ಚಿತ್ತು. ನಾನು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇನೆ. ಆದರೆ ಪ್ರಜ್ಞಾವಂತರು, ಪ್ರೌಢರು, ಲೇಖಕರ ಸಂಖ್ಯೆ ಈ ಸಂಖ್ಯೆಗಿಂತ ಆ ಸಂಖ್ಯೆ ಅಧಿಕವಾಗಿತ್ತು. ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಟ್ಟವರು ಡಾಕ್ಟರ್ DMA ಪೈ ಅವರು. ಅಭಿನಂದನಾ ಭಾಷಣವನ್ನು ಮಾಡಿದವರು ನಮ್ಮ ಸುನೀತ್ ಕುಮಾರ್ ಚಟರ್ಜಿಯವರು. ಆಮೇಲೆ ಈ ಅಭಿನಂದನಾ ಭಾಷಣದ ನಂತರ ನೋಡಿ, ಇಷ್ಟೆಲ್ಲ ಮಂಗಳಾರತಿಯಾಗಿ ಪೂಜೆಯಾಗಿ ಎಲ್ಲ ಆದ ನಂತರ ಈಗ ಪುರಸ್ಕಾರಗೊಂಡಂತಹ ಶಕುಂತಲಾ ಭಟ್ ಅವರು ಮಾತನಾಡಿದ ಹಾಗೆ ಕಾರಂತರು ಭಾಷಣಕ್ಕಾಗಿ ಎದ್ದು ನಿಲ್ತಾರೆ. ಇಡೀ ಸಭೆ ಪೂರ್ಣ ಮೌನ. ಮಂಜುನಾಥ್ ಉಪಾಧ್ಯಾಯ ಇದ್ದಾರೆ ಇಲ್ಲಿ ಮತ್ತು ಹೆರಳಿಯವರಿದ್ದಾರೆ. ಅವರು ನಿಮ್ಮಿಬ್ಬರಿಗೂ ಕೂಡ ಲೇಖನವನ್ನು ನಾನು ಕೊಡ್ತೇನೆ. ಅದರಲ್ಲಿ ಆಸಕ್ತರಿದ್ದವರು ನೀವು ನಂಬುತ್ತೀರಿ. ಹಾಗೆ ನಮ್ಮ ಹೇಳಿದರು ಎಂಥ ಮೌನವಾಗಿ ಎದ್ದು ನಿಲ್ತಾರೆ. ಎದ್ದು ನಿಂತು ಸಭೆಯಲ್ಲಿ ನಡೆದಂತಹ ಸಭಿಕರನ್ನ ಒಮ್ಮೆ ಗಮನಿಸ್ತಾರೆ. ಯಾವ ಭಾವುಕತೆಯೂ ಇಲ್ಲದೆ ನಿರ್ಭಾವುಕರಾಗಿ ಆ ಸಭೆಯಲ್ಲಿ ಅವರು ಆಡಿದಂತಹ ಮಾತು, 1ನೆಯ ಮೊದಲ ವಾಕ್ಯ, ಮೂಕ ವಿಸ್ಮಿತನಾದಂತಹ ಅನೇಕ ಸಂದರ್ಭದಲ್ಲಿ ತಡೆಯಲಾರದ ಭಾವನೆಗಳನ್ನು, ಅದುಬಿಟ್ಟುಕೊಳ್ಳಲಾದ ನನ್ನ ಅನುಭವಗಳನ್ನು ಅಭಿವ್ಯಕ್ತಿಸುವುದಕ್ಕಾಗಿ ನಾನು ಲೇಖನದ ದಾರಿಯನ್ನು ಹಿಡಿದೆ. ಪಾಯಿಂಟ್ ನಂಬರ್ 2, ನಾನು ದೇವರಲ್ಲಿ ನಂಬಿಕೆ ಉಳ್ಳವನಲ್ಲ.
ಕಾರಣ ದೇವರನ್ನು ಸೃಷ್ಟಿಸಿದವನು ಮನುಷ್ಯನೇ. ಆದರೆ ಅದೇ ಮನುಷ್ಯ ದೇವರ ಹೆಸರಿನಲ್ಲಿ ಮಾಡುವಂತ ಚಂಬಾಚಾರಕ್ಕಾಗಿ ನಾನು ಆತನ ವರ್ತನೆಯನ್ನು ದೇವರ ಸ್ವರೂಪವನ್ನು ಖಂಡಿಸುತ್ತೇನೆ. ಈ ಸಮಾಜದ ದಾರಿ ತಪ್ಪಿಸುವವರು ಯಾರನ್ನು ಹೇಳಿ ಗೊತ್ತಾ? ಈ ಸಮಾಜದ ದಾರಿ ತಪ್ಪಿಸುವವರು ತುಂಬಾ ಆಗ ಇವರು ಒಬ್ಬರೇ ಹಾಕೊಂಡಿದ್ದಾರೆ ಇವತ್ತು ನಡಿಗರು, ಆಗ ಎಲ್ಲ ಸಾಹಿತಿಗಳ ಟೋಪಿ ಇತ್ತು. ಈ ಸಮಾಜದ ದಾರಿ ತಪ್ಪಿಸುವವರು ಈ ಸಾಹಿತಿಗಳು. ಕಾರಣ ಅವರ ನಡೆ ಮತ್ತು ನುಡಿಯಲ್ಲಿ ಸಾಮ್ಯತೆ ಇಲ್ಲ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ವಿಷಾದಿಸುತ್ತೇನೆ. ಬರೆದಂತದ್ದು ನಾನು ಹೇಳ್ತಾ ಇರುವಂತಹ ಒಂದೊಂದು ಮಾತನ್ನು ನೋಡಿ ಮೈ ರೋಮಾಂಚನ ಆಗ್ತದೆ. ನಮ್ಮ ಪ್ರತಿಯೊಬ್ಬ ಲೇಖಕರು ಕೂಡ, ಸಾಹಿತಿಗಳೆಲ್ಲರೂ ಕೂಡ ಗಡಹುಟ್ಟುವ ಆವೇಶದಿಂದ ಕಾರಂತರನ್ನು ನೋಡ್ತಾ ಇದ್ದಾರೆ. ಯಾಕೆ ಹೀಗೆ ಎಷ್ಟು ಗಂಟಾಘೋಷವಾಗಿ ಮಾತನಾಡ್ತಾರೆ ಅಂತಂದ್ರೆ ತನ್ನೆಲ್ಲ ಅನುಭವವನ್ನ ಪೂರ್ಣ ಬಟ್ಟಿ ಎನಿಸುವ ರೀತಿಯಲ್ಲಿ ಅವರು ಆ ದಿನ ಸಭೆಯ ಮುಂದೆ ತನ್ನ ವಿಷಯವನ್ನ ಮಂಡಿಸ್ತಾರೆ. ದೇವರ ಮೇಲೆ ನಂಬಿಕೆ ಇಡದ ಕಾರಂತರು ಮುಂದೆ ಆಡುವಂತಹ ಮಾತು, ಅನುಭವವನ್ನ ಒಪ್ಪಿಕೊಳ್ಳುವ ನಾನು ಶಾಲೆ ಕಾಲೇಜುಗಳಿಂದ ಕಲಿತದ್ದು ಶೂನ್ಯ. ನೋಡಿ, ಶಾಲೆ ಕಾಲೇಜುಗಳಿಂದ ಕಲಿತದ್ದು ಶೂನ್ಯ. ಯಾಕಂದ್ರೆ ಆಗಲೇ ಬಾಲವನದಲ್ಲಿ ನಿಮ್ಮ ಮುಂದಿನ ಶಿಕ್ಷಣ ನೀತಿಗೆ ಸಂಬಂಧಪಟ್ಟ ಹಾಗೆ 3 ವಿಷಯವನ್ನ ಹೇಳಿದ್ರು. ಒಂದು ನೈತಿಕ ಶಿಕ್ಷಣ, ಎರಡನೆಯದು ಲೈಂಗಿಕ ಶಿಕ್ಷಣ, ಮೂರನೆಯದು ಪ್ರಾಕ್ಟಿಕಲ್ ಪ್ರಾಯೋಗಿಕ ಶಿಕ್ಷಣ. 3 ಶಿಕ್ಷಣಕ್ಕೆ ಯಾವುದೇ ರೀತಿಯ ಬೆಲೆಯನ್ನು ಕೊಡದೆ ಕೇವಲ ವಾರಕ್ಕೆ 2 ಗಂಟೆಯ ವರ್ಕ್ ಎಕ್ಸ್ಪೀರಿಯನ್ಸ್ ಎನ್ನುವುದನ್ನು ಮಾಡಿ KL ಕಾರಂತರು ಕೋಟಾದಲ್ಲಿ ಮಾತ್ರ ಅದನ್ನು ಪ್ರಯೋಗ ಮಾಡಿದರೆ ಹೊರತು ಬೇರೆಲ್ಲಿಯೂ ಕೂಡ ವರ್ಕ್ ಎಕ್ಸ್ಪೀರಿಯನ್ಸ್ ಕಾರ್ಯರೂಪಕ್ಕೆ ಬರಲಿಲ್ಲ. ಕಾರಂತರ ಶಿಕ್ಷಣದ ಉದ್ದೇಶದಲ್ಲಿ, ಶಿಕ್ಷಣದ ಥಾಟ್ಸ್, ಅವರ ಚಿಂತನೆಯಲ್ಲಿ ಕಾರಂತರಲ್ಲಿ ಪ್ರಾಕ್ಟಿಕಲ್ ಶಿಕ್ಷಣದ ಬಹಳ ದೀರ್ಘವಾದ 4 ಪುಟದ ಲೇಖನವನ್ನು ನಮ್ಮ ಕೊಠಾರಿ ಶಿಕ್ಷಣ ಬರುವುದಕ್ಕೆ ಮೊದಲೇ ಕೇಂದ್ರ ಸರ್ಕಾರಕ್ಕೆ ವರದಿಯಾಗಿ ನೀಡಿದರು. ಆದರೆ ಅದನ್ನು ಸರ್ಕಾರ ಅಳವಡಿಸಿಕೊಂಡಿಲ್ಲ. ಮತ್ತೆ ಕೊನೆಗೆ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಯಾದಾಗ ಅವರೇ ಮಾಡಿದಂಥ ಕಾರಂತರ ಕಟಕಟ ಆಚಾರ್ಯ ಎನ್ನುವಂತಹ ಪ್ರಕರಣ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದರಿಂದ ಅಸಹ್ಯವಾಗಿ ಘೋಷಣೆ ಹೋಗಿ ನೀವು ಸರ್ಕಾರ ಅದನ್ನು ವಾಪಸ್ ತೆಗೆದುಕೊಳ್ಳಿ, ನನಗೇನು ಅದರಲ್ಲಿ ಮುಲಾಜಿಲ್ಲ, ನನಗೇನು ದುಃಖ ಇಲ್ಲ ಎಂಬುದಾಗಿ ನೇರವಾಗಿ ತನ್ನ ಘೋಷಣೆಯನ್ನ ಕಾರಂತರು ಸಾರಿದರು. ಹೀಗೆ 6 ದರ್ಶನವನ್ನ ಆ ಸಂದರ್ಭದಲ್ಲಿ ಕೊಟ್ಟು, ಅನುಭವ ನನಗೆ ಮುಖ್ಯ, ಅನುಭವಕ್ಕಿಂತ ಯಾರು ಕೂಡ ನಾನು ಈ ಸಮಾಜದಲ್ಲಿ ಹಿಂದಿನ ಮತ್ತು ಮುಂದಿನ ತಲೆಮಾರಿನ ಕೇವಲ ತಂತು ಮಾತ್ರ ಎಂಬುದಾಗಿ ಹೇಳಿ ತನ್ನ ಅದೇ ದರ್ಶನವನ್ನ ಮುಂದುವರಿಸಿ ಅನೇಕ ಕೃತಿಗಳು ಮತ್ತೆ 1970ರಲ್ಲಿ 80ರ ದಶಕದ ಕೊನೆಯವರೆಗೂ ಕೂಡ ಅವರು ಅನೇಕ ಕಾದಂಬರಿಗಳನ್ನು ರಚನೆ ಮಾಡಿದರು. ಆ ಥಾಟ್ಸ್, ಆ ಚಿಂತನೆ ಎನ್ನುವಂಥದ್ದನ್ನು ಅವರು ಮತ್ತೆ ಕೂಡ ಎಲ್ಲಿಯೂ ಕೂಡ ಬದಲಾಯಿಸಿಕೊಂಡವರಲ್ಲ.